ಹೆಂಗೆ ಒಂದು ಕಲ್ಲು ತಗೊಂಬಂದ್ರಪ್ಪ ಹಿಂಗೆ ಅಲ್ಲ. ಶಿಲ್ಪಿ ಅರುಣ್ ಶ್ರಮವನ್ನು ಎಷ್ಟು ಶ್ರಮ ಪಟ್ಟಿದ್ದಾರೆ. ನಾವ್ಯಾರೂ ರಾಮಲಲ್ಲಾನನ್ನ ಈ ಮುಂಚೆ ನೋಡಿಲ್ಲ. ನಿಮಗೆ ಕೃಷ್ಣ ಹೇಗಿದ್ದ ಅಂತಂದರೆ ನಿಮಗೊಂದು ಐಡಿಯಾ ಬರುತ್ತೆ. ಒಂದು ಫೋಟೋ ಯಾವ್ದು ನೋಡಿರಿ ಕ್ಯಾಲೆಂಡ್ರಲ್ಲಿ. ಶ್ರೀಕೃಷ್ಣನ ಬಾಲರೂಪ ಎಲ್ಲರಿಗೂ ಸುಲಭವಾಗಿ ಸಿಗುತ್ತೆ. ಬಾಲಕೃಷ್ಣ 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 ಬಾಲರಾಮ. ಬಾಲರಾಮ ಅಂತ ಯಾರಿಗೆ ಹೆಸರಿಲ್ಲ, ಬಲರಾಮ ಅಂತಿದೆ. ಅದು ಕೃಷ್ಣನ ಸಹೋದರ ಅಲ್ವಾ. ಬಾಲಕೃಷ್ಣ ಅಂತಿದೆ. ಶ್ರೀರಾಮನ ಬಾಲರೂಪ ಯಾರು ಎಲ್ಲೂ ಸಿಗೋದಿಲ್ಲ ಕೂಡ. ನೀವು ಎಷ್ಟು ಹುಡುಕಿ ಎಲ್ಲ ಕೋದಂಡರಾಮ ಸಿಗ್ತಾನೆ, ಧನುರ್ಧಾರಿ ಸಿಗ್ತಾನೆ, ಆಮೇಲೆ ಮಹಾರಾಜನಾಗಿರುವಂಥದ್ದು ಸಿಗ್ತಾನೆ, ಆಮೇಲೆ ತಂದೆಯ ಮಾತನ್ನು ಕೇಳಿ ಕಾಡುಗೋದಂಥವನು ಸಿಗ್ತಾನೆ. 1200 ಫೋಟೋಗಳನ್ನು ಡೌನ್ಲೋಡ್ ಮಾಡ್ತಾರಂತೆ ಅರುಣ್. 1200 ಫೋಟೋಗಳನ್ನು. ಆಮೇಲೆ 5 ರಿಂದ 6 ವರ್ಷದ ಮಕ್ಕಳ ದೇಹ ರಚನೆಯನ್ನು ಗಮನಿಸ್ತಾನೇ ಇದ್ರಂತೆ. ಹೆಂಗಿರ್ತಾರೆ ಅಂತೇಳಿ. ಆಮೇಲೆ ಅದಕ್ಕಾಗಿ ಏನು ಮಾಡ್ತಾರೆ ಗೊತ್ತಾ, ಮೈಸೂರಿನ ಬೇರೆ ಬೇರೆ ನರ್ಸರಿ ಶಾಲೆಗಳಿಗೆ ಹೋಗ್ತಾರೆ. ನರ್ಸರಿ ಶಾಲೆಗಳಲ್ಲಿ 2.5 ವರ್ಷದ ಮಕ್ಕಳು, 3 ವರ್ಷದ ಮಕ್ಕಳು, 4 ವರ್ಷದ ಮಕ್ಕಳು, 5 ವರ್ಷದ ಮಕ್ಕಳು ಕೂತು ನೋಡ್ತಾ ಇರೋದಂತೆ ಮಕ್ಕಳನ್ನು. ಹೆಂಗಿದ್ದಾರೆ. ತುಂಬ ಸಮಯ ನರ್ಸರಿ ಕ್ಲಾಸಲ್ಲಿ ಕೂತು ಮಕ್ಕಳ ಹಾವ ಭಾವ ಅಂದರೆ ಅದನ್ನು ಕಲ್ಲಲ್ಲಿ ಕೆತ್ತಬೇಕು. ಫೋಟೋ ನೋಡಿ ಮಾಡಿದ್ದಲ್ಲ. ವಿಗ್ರಹ ಮಗುವಿನ ರೀತಿ ಇರಬೇಕು ಅಲ್ವಾ. ಮಗು 5 ವರ್ಷದ ಮಗು ರಾಮ, ಮಗುವಿನ ರೀತಿ ಇರಬೇಕು. ಆದರೆ ಅದು ಮಗುವಲ್ಲ. ಮಗುವಿನ ರೀತಿ ಇರಬೇಕು, ಆದರೆ ಅದು ಮಗುವಲ್ಲ. ಯಾಕೆ ಮಗುವಲ್ಲ? ವಿಗ್ರಹ ರಾಮನ ರೀತಿ ಕಾಣಬೇಕು. ಅದು ಮಗು, ಆದರೆ ಮಗುವಲ್ಲ. ಮತ್ತು ಯಾರು? ರಾಮ ಅಂದರೆ ಯಾರು? ದೈವತ್ವದ ಸಂಕೇತ, ದೈವತ್ವ ಇದೆ ಅದರಲ್ಲಿ. ಹಾಗಾಗಿ ವಿಗ್ರಹನ ರಾಮನ ರೀತಿ ಕಾಣಬೇಕು, ಮಗುವಿನ ಮುಗ್ಧತೆ ಇರಬೇಕು, ಆಮೇಲೆ ಶ್ರೀರಾಮಚಂದ್ರನ ಗಾಂಭೀರ್ಯ ಕೂಡ ಇರಬೇಕು. ರಾಜ ಆಗುವವನು. ಆಮೇಲೆ ಇಡೀ ಹಿಂದೂ ಸಮಾಜದಲ್ಲಿ ಅಂದರೆ ನಾವು ಅಂದ್ಕೊಂಡಿರೋದು ಭಗವಂತನ ಅವತಾರ, ವಿಷ್ಣುವಿನ ಅವತಾರ ಅಂತ ನಾವು ಅಂದ್ಕೊಂಡಿರೋದು. ಅದು ಕಾಣಬೇಕು ನಮಗೆ. ಬಿಲ್ಲು ಬಾಣ ಹಿಡಿದು ನಿಂತ ಭಂಗಿಯಲ್ಲಿದೆಯಂತೆ ರಾಮ ವಿಗ್ರಹ. ನಾನು ಆರಂಭದಲ್ಲಿ ಅಂಬೆಗಾಲು ಹಿಂಗೆಲ್ಲ ಅಂದ್ಕೊಂಡಿದ್ದೆ. ಹೀಗೆ ಇರುತ್ತೆ. ಬಟ್ ಇದು ಈ ಮೂರ್ತಿ ಇದೆಯಲ್ಲ, ಇದು ವಯಸ್ಕ ಮೂರ್ತಿ ಅಲ್ಲ, ಪುಟ್ಟ ಬಾಲಕ, 5 ವರ್ಷದ ಬಾಲಕ ಬಿಲ್ಲು ಬಾಣ ಹಿಡ್ಕೊಂಡು ನಿಂತಿರ್ತಾನೆ. ಆ ಥರದ್ದು. ನಾಳೆ ನೋಡೋಣ ಹೆಂಗಿರುತ್ತೆ ಅಂತೇಳಿ. ಇನ್ನು ಮುಂದಿನ ಭಾಗದಲ್ಲಿ ಯಾವ ಸಂದರ್ಭದಲ್ಲಿ ಅಂದರೆ ನೋಡಿ, ಇವತ್ತಿನಿಂದ ಬೇರೆ ಬೇರೆ ಪೂಜಾ ವಿಧಿವಿಧಾನಗಳಲ್ಲಿ ಆರಂಭ ಆಗುತ್ತೆ.